ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3.5 ವರ್ಷ ಆಯ್ತು. ಇನ್ನು ಕೇವಲ 1.5 ವರ್ಷ ಮಾತ್ರ ಆಡಳಿತ ಬಾಕಿ ಇದೆ. ಈಗಾಗಲೇ ರಾಜ್ಯದಲ್ಲಿ ಭೀಕರ ಬರಗಾಲ, ಕುಡಿಯುವ ನೀರಿಗೆ ಆಕಾರ ಇದೆ. ರಾಜ್ಯ ಸರ್ಕಾರಕ್ಕೆ ಪಂಚೇಂದ್ರಿಯಗಳು ಇಲ್ಲ. ಇಂಥ ಕೆಟ್ಟ ಸರ್ಕಾರ ವಿರುದ್ಧವಾಗಿ ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ಸನ್ಮಾನ್ಯ ವಿಜಯೇಂದ್ರ ಅವರು, ಪ್ರತಿಪಕ್ಷದ ನಾಯಕರುಗಳು ರಾಜ್ಯದ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡ್ತಿದ್ದಾರೆ. ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾದ ಎಸ್ ಪಟೇಲ್ ನಡಿಯಾಳ್ ಅವರು ಸಹ ಈಗಾಗಲೇ ಪ್ರವಾಸವನ್ನು ಮಾಡ್ತಾರೆ. ಇವತ್ತು ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕಿನಲ್ಲಿ ಬರಗಾಲ ವೀಕ್ಷಣೆ ಮಾಡಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಲೋಕಿಕೆರೆ ನಾಗರಾಜ್ ಆಗಮಿಸಿದ್ದಾರೆ. ನೂತನ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದ ಚಂದ್ರಶೇಖರ್ ಪೂಜಾರ್ ಆಗಮಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಈ ಜಿಲ್ಲೆಗೆ ನೂತನ ಸಾರಥಿಯಾಗಿ ಜಿಲ್ಲಾಧ್ಯಕ್ಷರಾದ ಮೆಳ್ಳೆಕಟ್ಟೆ ನಾಗರಾಜ್ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ 3 ಜನ ಪ್ರಧಾನ ಕಾರ್ಯದರ್ಶಿಗಳು, ಕಡ್ಲೆಬಾಳ್ ಧನಂಜಯ್, ಲಕ್ಷ್ಮಣ್ ಇನ್ಸಿಲಿಯನ್ ಲಕ್ಷ್ಮಣ್ ಆರ್ ಲಕ್ಷ್ಮಣ್ ಶಾಮಿಯಾನ ಬ್ರಾಕೆಟ್ನಾಗೆ, ಮತ್ತು ನಮ್ಮ ಕೊಮಾರನಹಳ್ಳಿಯ ಐರಣಿ ಅಣ್ಣೇಶ್, ವಿಶ್ವಾಸ್ ಜಿಲ್ಲೆಯಿಂದ ಆಗಮಿಸಿದರೆ. ನಮ್ಮ ಈ ಸಂದರ್ಭದಲ್ಲಿ ಮಂಡಲ ರೈತ ಮೋರ್ಚಾ ಅಧ್ಯಕ್ಷರಾದ ರಮೇಶ್ ರವರೇ ಮತ್ತು ಅಧ್ಯಕ್ಷರಾದ ಬೀರಪ್ಪನವರೇ, ಉಳಿದಂತೆ ನಮ್ಮ ಜಿಲ್ಲೆಯ ಮುಖಂಡರುಗಳು, ನಗರದ ಮುಖಂಡರುಗಳು, ಪದಾಧಿಕಾರಿಗಳು, ನಮ್ಮ ಜಿಲ್ಲಾ ಮಂಡಲ ರೈತ ಮೋರ್ಚಾ ಅಲ್ಲದೆ ಯುವ ಮೋರ್ಚಾ ಅಧ್ಯಕ್ಷರಾದ ಪುನೀತ್ ಆಗಮಿಸಿದರೆ. ನಮ್ಮ ಉಪಾಧ್ಯಕ್ಷರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಇಲ್ಲದೇ ಇದ್ರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ, ರೈತ ಮೋರ್ಚಾ ಎಲ್ಲ ಮೋರ್ಚಾಗಳು ಬೀದಿಗಿಳಿದು ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಇದರ ಅಂಗವಾಗಿ ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕಿನಲ್ಲಿ, ಕೇವಲ ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕಲ್ಲ, ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಈ ಭೀಕರ ಬರಗಾಲದಲ್ಲಿ ರೈತನ ನೆರವಿಗೆ ಬರಬೇಕು, ರೈತರ ಸಾಲ ಮನ್ನಾ ಮಾಡಬೇಕು ಮತ್ತು ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ಅಂಗವಿಕಲ ವೇತನ, ವಿಧವೆ ವೇತನ, ಮಾಸಾಶನ, ಗೃಹಲಕ್ಷ್ಮಿ ಯಾವುದು ಬಂದಿಲ್ಲ. ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕಲ್ಲಿ ಮುಂದೂಡಲಾಗಿದ್ದ ಹೋರಾಟವನ್ನ ನಾಳೆ 22ನೇ ತಾರೀಕು ಬುಧವಾರ ಬೆಳಗ್ಗೆ ಕನಕದಾಸ ವೃತ್ತ TB ಸರ್ಕಲ್ ಇಂದ ಮೆರವಣಿಗೆ ಹೊರಟು ತಾಲೂಕು ಕಚೇರಿವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ಏರ್ಪಡಿಸಿದ್ದೀವಿ. ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕಿನ ರೈತ ಬಂಧುಗಳು ಮತ್ತು ವಿವಿಧ ಸವಲತ್ತುಗಳನ್ನು ಪಡೆಯುತ್ತಿರ್ತಕ್ಕಂಥ ಫಲಾನುಭವಿಗಳು, ಮಹಿಳೆಯರು, ವಯೋವೃದ್ಧರು, ಅಂಗವಿಕಲರು ಎಲ್ಲರೂ ಪಾಲ್ಗೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು.